ಜೈ ರಾತ್ರಿ ಸಮಯದಲ್ಲಿ ಕಾರು ಚಲಾಯಿಸುತ್ತಾ ತನ್ನ ಊರು ಕಾಸರಗೋಡಿಗೆ ಬೆಂಗಳೂರಿನಿಂದ ಬರುತ್ತಿದ್ದ. ಬರುವ ದಾರಿಯಲ್ಲಿ ಪ್ರತಿ ಊರುಗಳಲ್ಲಿ ಊರಿನ ಜನ ಒಂದು ಕಡೆ ಸೇರಿದ್ದರು. ಆ ಜಾಗದಿಂದ ಯಾರು ಕಿರುಚುವುದು, ಡೋಲು ಬಡಿತ ಕೇಳಿಸುತ್ತಿತ್ತು. ಸಂಜಯ್ ಬಾಲ್ಯದಿಂದ ಬೆಂಗಳೂರಿನಲ್ಲಿ ಬೆಳೆದಿದ್ದ. ಕಾಸರಗೋಡು ಅವನ ಊರಿಗೆ ಮೊದಲ ಬಾರಿಗೆ ಹೋಗುತ್ತಿದ್ದ. ಊರಲ್ಲಿ ಅವರ ಕುಟುಂಬದ ಆಸ್ತಿ ಇತ್ತು. ಸಂಜಯ್ ತಂದೆ ಅದನ್ನು ಮಾರಲು ಮನಸ್ಸು ಮಾಡುತ್ತಾ ಇರಲಿಲ್ಲ. ಆದರೆ ಅವರ ತಂದೆ ತೀರಿಕೊಂಡಾಗ ತಂದೆ ಆಸ್ತಿನ ಒಂದು ಹೋಟೆಲ್ಗೆ ಮಾರಲು ಅವನು ಊರಿಗೆ ಹೋಗುತ್ತಿದ್ದ. ಅವನ ಕಾರು ಒಂದೊಂದೇ ಊರುಗಳು ದಾಟುತ್ತಾ ಹೋಗುತ್ತಿತ್ತು. ಆದರೆ ಅವನಿಗೆ ಅದೇ ಡೋಲು ಮತ್ತೆ ಕಿರುಚುತ್ತಿರುವ ಶಬ್ದ ಪ್ರತಿ ಕಡೆ ಕೇಳಿಸುತ್ತಿತ್ತು. ಮತ್ತೆ ಪ್ರತಿ ಕಡೆ ಜನ ಸೇರಿ ಬೆಂಕಿ ಹಾಕುತ್ತಿದ್ದರು. ಆ ಬೆಂಕಿಯಿಂದ ಎಲ್ಲ ಕಡೆ ರಾತ್ರಿ ಮಿಂಚುತ್ತಾ ಇತ್ತು. ಅವನು ಅವನ ಊರಿನ ಮನೆಗೆ ಬಂದ. ಅವನು ನೋಡಿದ ಆ ಊರಿನಲ್ಲೂ ಕೂಡ ಬೇರೆ ಊರಿನ ಥರ ಅಲಂಕಾರಗೊಂಡಿತ್ತು. ಆದರೆ ಅಲ್ಲಿ ಯಾವ ಆಚರಣೆ ನಡೆಯುತ್ತಾ ಇರಲಿಲ್ಲ. ಅವನು ಮನೆ ನೋಡಿಕೊಳ್ಳುತ್ತಿದ್ದ ಅಜ್ಜನಿಗೆ ಕೇಳಿದ, ಈ ಅಲಂಕಾರ ಯಾಕೆ ಅಂತ. ಅಜ್ಜ ಹೇಳಿದ, ಊರಲ್ಲಿ ಪಂಜುರ್ಲಿ ನಡೆಯುತ್ತೆ ಅಂತ. ಆ ಅಜ್ಜ ಸಂಜಯ್ಗೆ ಪಂಜುರ್ಲಿ ಬಗ್ಗೆ ಹೇಳಲು ಪ್ರಾರಂಭಿಸಿದ. ಅಷ್ಟರಲ್ಲೇ ರಾತ್ರಿ ತುಂಬವಾಗಿತ್ತು. ಸಂಜಯ್ ಪ್ರಯಾಣ ಮಾಡಿ ಸಾಕಾಗಿದ್ದ. ಆದ್ದರಿಂದ ಅಜ್ಜ ಹೇಳುವುದನ್ನು ಕೇಳಿಸಿಕೊಳ್ಳದೆ ಹೋಗಿ ಮಲಗಿದ. ಮಾರನೇ ದಿನ ಹೋಟೆಲ್ನವರು ಅವನ ಮನೆಗೆ ಬಂದರು. ಹೋಟೆಲ್ ಅವರಿಗೆ ಜಮೀನು ತೋರಿಸಿ ಕಳಿಸಿದ. ಸಂಜೆ ಅವನು ಪ್ರಾಪರ್ಟಿ ಪೇಪರ್ ಮೇಲೆ ಸಹಿ ಮಾಡುತ್ತಿದ್ದ. ಮತ್ತೆ ಅವನಿಗೆ ಡೋಲು ಬಡಿತ ಕಿರುಚುತ್ತಿರುವುದು ಕೇಳಿಸಿತು. ಸಂಜಯ್ ತನ್ನ ರೂಮಿನ ಕಿಟಕಿಯಿಂದ ನೋಡಿದ. ಅವನಿಗೆ ವಿಭಿನ್ನ ನೋಟ ಕಾಣಿತು. ಸಂಜಯ್ ಊರಿನ ಆ ಆಚರಣೆ ನೋಡಲು ಪೇಪರ್ನ ಅಲ್ಲೇ ಮನೆಯಲ್ಲಿ ಬಿಟ್ಟು ಹೊರಗೆ ಹೊರಟ. ಆಚರಣೆ ಮಾಡುತ್ತಿರುವ ಕಡೆ ಒಂದೇ ಜಾಗದಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದರು. ಅಲ್ಲೇ ಡೋಲಿನ ಶಬ್ದ ಜೋರಾಗಿ ಕೇಳಿಸುತ್ತಿತ್ತು. ಸಂಜೆ ಅಲ್ಲಿಗೆ ಹೋಗಿ ಸುಮ್ಮನೆ ಜನರ ಹಿಂದೆ ನಿಂತು ಆಚರಣೆ ನೋಡುತ್ತಿದ್ದ. ಸಂಜಯ್ಗೆ ಕಾಣಿಸಿತು, ಒಬ್ಬ ವ್ಯಕ್ತಿ ಬಣ್ಣ ಬಣ್ಣದ ಬಟ್ಟೆ ಹಾಕಿಕೊಂಡು ಮಧ್ಯದಲ್ಲಿ ಅವನ ಕಡೆ ಬೆನ್ನು ಮಾಡಿ ನಡುಗುತ್ತಾ ನೃತ್ಯ ಮಾಡುತ್ತಿದ್ದ. ಎಲ್ಲರೂ ಅವನ ಮುಂದೆ ಕೈ ಮುಕ್ಕೊಂಡು ನಿಂತುಕೊಂಡಿದ್ದರು ಹಾಗೂ ತರತರದ ಸಮಸ್ಯೆ ಹೇಳಿಕೊಳ್ಳುತ್ತಿದ್ದರು. ಆ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ನೃತ್ಯ ಮಾಡುವುದು ನಿಲ್ಲಿಸಿದ. ಆ ವ್ಯಕ್ತಿ ಆ ಜನಗಳ ಮಧ್ಯೆ ಸೀಳಿಕೊಂಡು ಸಂಜಯ್ ಹತ್ತಿರ ಬಂದು ಗುರಾಯಿಸಿ ನೋಡುತ್ತಿದ್ದ. ಸಂಜೆ ಆ ವ್ಯಕ್ತಿಯನ್ನು ಅಷ್ಟು ಹತ್ತಿರದಿಂದ ನೋಡಿ ತುಂಬಾ ಗಾಬರಿಯಾದ. ಆ ವ್ಯಕ್ತಿಯ ಮುಖ ಪೂರ್ತಿ ಹಳದಿ ಬಣ್ಣ ಇತ್ತು. ಅವನ ಮೈ ಮೇಲೆ ಸಿಕ್ಕಾಪಟ್ಟೆ ಆಭರಣಗಳಿದ್ದವು. ಅವನ ತಲೆ ಮೇಲೆ ಕಾಡು ಹಂದಿಯ ಕಿರೀಟ ಇತ್ತು. ಅದು ಇನ್ನ ವಿಚಿತ್ರವಾಗಿ ಕಾಣುತ್ತಿತ್ತು. ಬಹಳ ಹೊತ್ತು ಸಂಜಯ್ಗೆ ಗುರಾಯಿಸಿದ ಮೇಲೆ ಆ ವ್ಯಕ್ತಿ ಜೋರಾಗಿ ಕಿರುಚಿದ. ಅಂದರೆ ಸಂಜಯ್ನ ಆತ್ಮ ನಡುಗಿತು. ಜೋರಾಗಿ ಕಿರುಚಿದ ಮೇಲೆ ಆ ವ್ಯಕ್ತಿ ಕಾಡಿನ ಕಡೆ ಓಡಿದ. ಜೋರಾಗಿ ಎಲ್ಲ ಊರಿನ ಜನ ಸಂಜಯ್ ಹತ್ತಿರ ಬಂದರು. ಸಂಜಯ್ ಮುಖದಲ್ಲಿ ಭಯಂಕರ ಭಯ ಕಾಣುತ್ತಿತ್ತು. ಆ ಊರಿನ ಜನ ಸಂಜಯ್ಗೆ ಎಚ್ಚರಿಕೆ ಕೊಡುತ್ತಿದ್ದರು. ಅವನಿಗೆ ಮುಂದೆ ಏನೋ ಕೆಡುಕು ಇದೆ ಅಂತ, ಮತ್ತೆ ಪ್ರತಿಯೊಂದು ಹೆಜ್ಜೆ ಯೋಚಿಸಿ ಇಡಬೇಕೆಂದು. ಸಂಜಯ್ ಇದನ್ನೆಲ್ಲ ಊರಿನವರ ಮೂಢನಂಬಿಕೆ ಅಂದುಕೊಂಡು ನಗಲು ಪ್ರಾರಂಭಿಸಿದ. ಮತ್ತೆ ವಾಪಸ್ ತನ್ನ ಮನೆಗೆ ಹೊರಟ. ಅಷ್ಟರಲ್ಲಿ ಅವನ ಅಜ್ಜ ಗಾಬರಿಯಿಂದ ಮನೆಗೆ ಬಂದು ಅವನಿಗೆ ಎಲ್ಲ ಅರ್ಥ ಮಾಡಿಸುತ್ತಿದ್ದರು. ನಿನ್ನ ಮುಂದೆ ಬಂದು ಕಿರುಚಿದ್ದು ಪಂಜುಲಿ ದೈವ ಅಂತ. ಆ ದೈವ ಊರಿನವರಿಗೆ ಹಾಗೂ ಊರಿನವರ ಜಮೀನು ರಕ್ಷಣೆ ಮಾಡುತ್ತೆ. ಆ ದೈವ ಊರಿನವರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಆದ್ದರಿಂದ ಅವರ ಆಗಮನ ಖುಷಿಗೆ ಪ್ರತಿ ವರ್ಷ ಈ ಆಚರಣೆ ಮಾಡುತ್ತೇವೆ. ಸಂಜಯ್ ಅಜ್ಜ ಅವನಿಗೆ ತಿಳಿಸಿದರು. ಪಂಜುರಿ ದೈವ ನಿನ್ನ ಮೇಲೆ ಕಿರುಚಿದ ಅರ್ಥ ನೀನು ಮಾರುತ್ತಿರುವ ಜಮೀನು ಪಂಜುರಿ ದೈವ ಅವರ ಮಾರಾಟದ ವಿರುದ್ಧ ಇದೆ. ಸಂಜಯ್ ಇದನ್ನೆಲ್ಲ ಕೇಳಿ ಇನ್ನೂ ಜೋರಾಗಿ ನಗಲು ಪ್ರಾರಂಭಿಸಿದ. ಅವನ ಅಜ್ಜ ಅವನಿಗೆ ಅರ್ಥ ಮಾಡಿಸುತ್ತಿದ್ದರು. ನೀನು ಏನಾದರೂ ಪಂಜುರಿ ದೈವ ಮಾತು ಕೇಳಿಲ್ಲ ಅಂದರೆ ನಿನ್ನ ಜೀವಕ್ಕೆ ಅಪಾಯ ಆಗಬಹುದು. ಇದು ಕೇಳಿ ಸಂಜಯ್ ಅವನ ರೂಮಿಂದ ಪ್ರಾಪರ್ಟಿ ಪೇಪರ್ ತಂದು ಸಹಿ ಮಾಡುತ್ತಾ ಮಲಗಲು ಹೊರಟ. ಆ ರಾತ್ರಿ ಸಂಜಯ್ ನೆಮ್ಮದಿ ನಿದ್ದೆ ಮಾಡುತ್ತಿದ್ದ. ತಡರಾತ್ರಿ ಸಂಜಯ್ ಒಂದು ಶಬ್ದದಿಂದ ಕಣ್ಣು ತೆರೆಯಿತು. ತುಂಬಾ ಗಮನವಿಟ್ಟು ಆ ಶಬ್ದವನ್ನು ಕೇಳಿದ. ಆ ಶಬ್ದ ಅದೇ ತರ ಇತ್ತು. ಅವನು ಸಂಜೆ ಆ ದೈವ ಹತ್ತಿರ ಕೇಳಿರೋ ತರ. ಆದರೆ ಈ ಸಾರಿ ಯಾರೋ ಅಳುತ್ತಿರುವ ಧ್ವನಿ ಇತ್ತು. ಆ ಧ್ವನಿ ಹಿಂಬಾಲಿಸುತ್ತಾ ಭಯದಿಂದ ಬಾಗಿಲುವರೆಗೂ ಹೋದ. ಅವನಿಗೆ ದೂರದವರೆಗೆ ಹೊರಗೆ ಯಾರೂ ಕಾಣಲಿಲ್ಲ. ಅಷ್ಟರಲ್ಲೇ ಗಾಳಿಯಲ್ಲಿ ಒಂದು ಬೆಂಕಿ ಕಿಡಿ ಬಂತು. ಒಂದೇ ಸತಿ ಅವನ ಮುಂದೆ ಪಂಜುರಿ ದೈವ. ಅವನು
ಜೋರಾಗಿ ಕಿರುಚಲು ಪ್ರಾರಂಭಿಸಿತು. ಮಾಡದೆ ಭಯದಿಂದ ಆ ಕಾರಲ್ಲಿ ಕುತ್ತುಕೊಂಡು ಆ ಊರಿನಿಂದ ಹೋಗಲು ಪ್ರಾರಂಭಿಸಿದ. ಸಂಜಯ್ ಕಾರು ಓಡಿಸುತ್ತಾ ಕಾಡಿನ ರಸ್ತೆವರೆಗೆ ತಲುಪಿದ. ಅಷ್ಟರಲ್ಲಿ ಅವನಿಗೆ ಏನೋ ಒಂದು ಕಂಡಿತು. ಅದು ನೋಡಿದ ತಕ್ಷಣ ಸಂಜಯ್ ತಣ್ಣಗೆ ಆಗಿಬಿಟ್ಟ. ಚಿನ್ನದ ಹಲ್ಲಿನ ಚಿನ್ನದ ಹಾರಿನ ಒಂದು ಕಾಡು ಹಂದಿ ಅವನ ಕಾರಿನ ಮುಂದೆ ಬಂತು. ಸಂಜಯ್ ಹೆದರಿ ಕಾರನ್ನು ಹಿಂದೆ ತೆಗೆದುಕೊಂಡ. ಅದು ಬಂದು ಮರಕ್ಕೆ ಗುದ್ದಿತು. ಸಂಜಯ್ನ ಆಕ್ಸಿಡೆಂಟ್ ಆಯಿತು. ಸಂಜಯ್ ಅಲ್ಲಿಯೇ ಎಚ್ಚರ ತಪ್ಪಿ ಬಿದ್ದ. ಸಂಜಯ್ ಎಚ್ಚರವಾದಾಗ ಅವನು ಹಾಸ್ಪಿಟಲ್ನಲ್ಲಿದ್ದ. ಅವನ ಅಜ್ಜ ಅವನ ಪಕ್ಕ ಕುಂತಿದ್ದರು. ಅಜ್ಜನನ್ನು ನೋಡಿ ಸಂಜಯ್ ಜೋರಾಗಿ ಅಳುತ್ತಿದ್ದ. ಅವನ ಅಜ್ಜನಿಗೆ ಈಗಲೇ ಹೋಗಿ ಪ್ರಾಪರ್ಟಿ ಪೇಪರ್ ತರಲು ಹೇಳಿದ. ಅವನ ಅಜ್ಜ ಪೇಪರ್ ತಂದ ಕ್ಷಣ ಸಂಜಯ್ ಅಲ್ಲೇ ಹರಿದು ಹಾಕಿದ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ತಕ್ಷಣ ಊರಿಗೆ ಹೋಗಿ ಪಂಜುಲಿ ದೈವದಿಂದ ಕ್ಷಮೆ ಕೇಳಿದ. ಅವನು ಆನೆ ಮಾಡಿದ, ಜೀವ ಇರುವವರೆಗೂ ಜಮೀನು ಯಾರಿಗೂ ಮಾರಲ್ಲ ಅಂತ ಹೇಳಿ ವಾಪಸ್ ಬೆಂಗಳೂರಿಗೆ ಹೊರಟು ಹೋದ.